ಹೇಪದು ಬೆಟ್ಟದ ಅಂಗಡಿಗೆ ಹೋಗಿ ಒಂದು ಪ್ಯಾಕೆಟ ಸಾಸಿವೆ ತಗೊಂಬ ಹೋಗು. ಸಾಸಿವೆ ಖಾಲಿ ಆಗ್ಯಾವಂತೆ, ಸಾಯಂಕಾಲ ಕಡಿಗೆ ಮಾಡೋಕ್ಕಿಲ್ಲ ಅಂತ ಹೇಳ್ತಾ ಇದ್ಲು ಗುಲಾಬಿ. ಅದಕ್ಕೆ ಹೋಗಿ ತಾಂಬ ಸದ್ಯಕ್ಕೆ ನಿಮ್ಮ ಅಪ್ಪಯ್ಯ ಸಂತಕ್ಕೆ ಹೋದಾಗ ತರುತ್ತೆ. ಇವಾಗ ಸದ್ಯಕ್ಕೆ ಸಣ್ಣದ ಪ್ಯಾಕೆಟ್ ಇರ್ತಾವಲ್ಲ ಅಂತವ ತಾಂಬ. ಹೋಗು. ಸರಿ ಕೊಡಮ್ಮ, ತಾಂಬತ್ತೀನಿ ಹೋಗಿ. ಅವ ನಾನು 1 ರೂಪಾಯಿ ಯಾತನ ತಾಂತೀನಿ. ನಿನಗೆ ಯಾತನ ಅಂಗಡಿ ಪಂಗಡಿ ಕಳಿಸ್ಬೇಕು ಅಂದ್ರೆ ನಿನಗೆ 1 ರೂಪಾಯಿ ಕೊಡಬೇಕು. ಸರಿ, ಯಾತನ ತಕೊಂಡು ಮಿಕ್ಕಿರೋ ಚಿಲ್ಡ್ರನ ತಂದು ಕೊಡಬೇಕು. ಹಂಗ ಜಲ್ದ್ ಬಾ ಹೋಗಿ. ಸರಿ ಆತವ, ಜಲ್ದ್ ಬರ್ತೀನಿ. ಸರಿ ಹೋಗು, ಜಲ್ದು ತಕೊಂಡ್ ಬಾ. ಅಯ್ಯಮ್ಮ, ಅಕ್ಕೈ ಬಂದ್ಲು ನೋಡಮ್ಮ. ಯಾಕ ಏನೇ ಯಾಕ ನೀನು ಒಬ್ಳೆ ಬಂದೆ? ಪದು ನಾನು ಒಬ್ಳೆ ಬಂದೆ. ಚೆನ್ನಾಗಿದ್ದೀನಮ್ಮ? ಚೆನ್ನಾಗಿದ್ದೀನಿ ಕಣಮ್ಮ. ನೇತ್ರಮ್ಮ, ನೀನ್ ಚೆನ್ನಾಗಿದ್ದೀಯಾ? ಏನ್ ಸಮಾಚಾರ? ಎಲ್ಲ ಚೆನ್ನಾಗಿದ್ರು ಹುಡುಗರು, ನಿನ್ ಗಂಡ ಮತ್ತೆ ಎಲ್ಲನ? ಹೂನಮ್ಮ, ಎಲ್ಲ ಚೆನ್ನಾಗಿದ್ರು. ಏನೂ ಇಲ್ಲ, ಏನೋ ಸ್ವಲ್ಪ ಮಾತಾಡ್ಬೇಕಾಗಿತ್ತು, ಅದಕ್ಕೆ ಬಂದೆ. ತಗಳೆ ಪದ್ದು, ಈ ಬ್ಯಾಗ್ನ ಒಳಕಿಕ್ಕು. ನಾನು ಸೂಜಿ ಮಾತಾಡ್ಸ್ಕೊಬ್ರಿ ಸ್ವಲ್ಪ. ಸೂಜಿನ? ಅವಳು ಯಾಕಮ್ಮ ಮಾತಾಡ್ತೀಯಾ? ಇನ್ನು ಊರಿಗೆ ಬಂದು ಮನೆ ಒಳಕ್ಕೂ ಬಂದಿಲ್ಲ, ಅಲ್ಲೇನ ಅವಳು ಮಾತಾಡ್ಸಕ್ ಹೋಗ್ತೀನಿ ಅಂತೀಯ? ಯಾಕೆ? ಏನಾಗಿತ್ತು ನಿನಗೆ? ಅವಳು ಯಾಕೆ ಮಾತಾಡ್ಸಕ್ ಹೋಗ್ತಾ ಇದೀಯ? ಅವಳೇನ್ ಮಾಡಿಳು? ಏನಿಲ್ಲ ಕಣಮ್ಮ, ಅವಳಿಗೆ ಏನೋ ಒಂದು ವಿಷಯ ಹೇಳ್ಬೇಕು, ಅದಕ್ಕೆ ಹೇಳ್ ಬರ್ಬೇಕು, ಅದಕ್ಕಾಗಿನೇ ಬಂದೆ. ತಗ ಈ ಬ್ಯಾಗ್ನ ಒಳಕಿಕ್ಕು. ಅಯ್ಯೋ, ಅದಕ್ಕೇನು ಇವಾಗ ಅವಸರ? ಅವಳನ್ನ ಆಮೇಲೆ ಮಾತಾಡ್ಸಿರಾಯ್ತು. ಬಾರಮ್ಮ ನಿತ್ರಮ್ಮ. ಅಯ್ಯೋ, ಏನ್ ಹೇಳ್ಬೇಕಂತೇನಿ? ಮತ್ತೇನೋ ಹೇಳ್ ಕಳ್ಸಿದ್ಲ? ಹೋದ ತಕ್ಷಣ ಹೇಳು ಅಂತಾನ? ನಮ್ಮ ಅತ್ತೆ ಏನು ಹೇಳ್ ಕಳ್ಸಿಲ್ಲ, ನಾನೇ ಹೇಳ್ಬೇಕು. ಉಪ್ಪಿನಕಾಯಿ ಮಾಡೋ ವಿಷಯ. ನಮ್ಗೆ ಬೇರೆ ಉಪ್ಪಿನಕಾಯಿ ಆರ್ಡ್ರವನು, ಉಪ್ಪಿನಕಾಯಿ ಫ್ಯಾಕ್ಟ್ರಿಯವನು ಜಾಸ್ತಿ ಆರ್ಡರ್ ಕೊಟ್ಟವನೇ. ಈಗ ಅದಕ್ಕೆ ಸೂಜಿನೂ ಏನೋ ಕೇಳಿದ್ದಂತೆ, ಅವಳು ಒಪ್ಕೊಂಬ್ಲಿಲ್ವಂತೆ. ಅದಕ್ಕೆ ನಾನೊಂದು ಮಾತು ಕೇಳ್ಕೊಂಡು ಯಾಕೆ ಅಂತಾನ ಹೇಳ್ ಬರ್ತೀನಿ, ಅದರಿಂದ ಏನ್ ಪರಿಣಾಮ ಆಗುತ್ತೆ ಅಂತಾನ. ಅದಕ್ಕೆ ತಗ ಬ್ಯಾಗ್ನ ಒಳಕಿಕ್ಕು. ಏನಮ್ಮ ನೀನು ಹೇಳೋದು ಒಂದು ಅರ್ಥ ಆಗ್ತಿಲ್ಲ ನನಗೆ. ಬಾ ಒಳಕ್ಕೆ, ನೀರು ಕುಡ್ದು ಹೋಗಿವಂತೆ ಆಮೇಲೆ. ಅಯ್ಯೋ, ನೀರು ಕುಡಿಬೇಡ, ಏನು ಬೇಡ, ನಿನ್ಗೆ ಅರ್ಥ ಆಗಂಗ ಆಮೇಲೆ ಬಂದಾಗ ಹೇಳ್ತೀನಿ. ತಾಳೆ ಪದ್ದು, ಇದನ್ನ ಒಳಕಿಕ್ಕು ಬ್ಯಾಗ. ಅಯ್ಯೋ ಯಾಕ, ನಾನು ಅಂಗಡಿಗೆ ಹೋಗ್ತಾ ಇದ್ದೀನಿ. ಯಾತಕ್ಕೆ ಅಮ್ಮ? ಯಾತ ಹೇಳಿತ್ತು? ಯಾತಮ್ಮ ಹೇಳಿದ್ದು? ಆಳೆ ಮರ್ತಾ ನಾನು ಹೇಳಿದ್ದ? ಸಾಸಿವೆ ಸಾಸಿವೆ ಸಾಸಿವೆನಾ? ಸರಿ ತಾವತ್ತೀನಿ. ತಕ್ಕ ಅಕ್ಕನ ಬ್ಯಾಗ್ ಅಂತೆ ಒಳಕಿಕ್ಕು. ಸರಿ ಕೊಡು, ನೀನು ಹೋಗು. ಅಮ್ಮ, ಇಲ್ಲೇ ಸೂಜಿ ಹತ್ರ ಹೋಗಿ ಬರ್ತೀನಿ. ಅಯ್ಯೋ ನೇತ್ರ, ನೇತ್ರ, ಅಯ್ಯೋ ಇದೇನಿದೆ ಈ ಹುಡುಗಿ? ಇನ್ನು ಮನೆ ಒಳಗೆ ಕಾಲು ನೋಯ್ಕಿಲ್ಲ, ಅಲ್ಲೇನೆ ಸೂಜಿ ತಕ ಹೋಗ್ತೀನಿ ಅಂತ ಹೋಗ್ತಾ ಇದ್ದಾಳೆ. ಏನು ಮಾತಾಡ್ಬೇಕು ಅವಳತಾಗ ಅಂತದ್ದ? ಏನೋಪ್ಪ, ಏನಾದ್ರೂ ಮಾತಾಡ್ಕಮ್ಮೆ, ನನಗೇನಂತೆ? ಓಹೋ, ದೊಡ್ಡದಾಗೆ ಶೆಡ್ ಮಾಡೇವಳೆ. ಸೂಜಿ, ಏ ಸೂಜಿ. ಓ ನೇತ್ರಕ್ಕ, ಏನಕ್ಕ ನೀವು ಇಲ್ಲಿ? ಏನ್ ಸಮಾಚಾರ? ಏನೇ ಸೀತಾ? ಸೂಜಿ ಹತ್ರ ಇಲ್ಲಿ ಕೈ ಕೆಳಗೆ ಕೂಲಿ ಮಾಡ್ತಾ ಇದ್ಯಾ? ಹೂನಕ್ಕ, ಕೆಲ್ಸಕ್ಕೆ ಬಂದಿದ್ದೀನಿ ನಾನು. ಉಪ್ಪಿನಕಾಯಿ ಆರ್ಡರ್ ಬೇರೆ ಈ ತಿಂಗಳು ಜಾಸ್ತಿ ಮಾಡಿ ಕಳಿಸ್ಬೇಕು, ಅದಕ್ಕೇನೆ ನಾನು ಆಮೇಲೆ ಅವ್ರ ಅಜ್ಜಿ ಎಲ್ಲ ಮಾಡ್ತಾ ಇದ್ದೀವಿ. ಸೂಜಿ ಈಗ ತಾನೆ ಎಲ್ಲ ಓದ್ಲು. ಓ ಹೌದಾ? ಎಲ್ಲಿಗೆ ಹೋದ್ಲು? ನಾನು ಅವಳ ಹತ್ರ ಏನೋ ಮಾತಾಡ್ಬೇಕಾಗಿತ್ತು, ಅದಕ್ಕೆ ಬಂದಿದ್ದೆ. ಹೆಂಗ್ ನಡೀತಾ ಐತೆ ಕೆಲಸ? ಚೆನ್ನಾಗಿ ನಡೀತೈತಕ್ಕ. ನಿಮ್ದು? ನೀವು ಉಪ್ಪಿನಕಾಯಿ ಮಾಡ್ತಾ ಇದ್ದೀರಂತೆ, ನೀನು ಗೌರಿನೂ ಚೆನ್ನಾಗಿ ಮಾಡ್ತಾ ಇದ್ದೀರಾ? ಏನೋ ಬೇರೆ ಆರ್ಡರ್ ಏನೋ ತಗೊಂಡ್ರಿ ಅಂತಾನ ಕೇಳ್ಪಟ್ಟೆ, ನಿಜಾನ? ಏನೋ ಅವ್ರ ಸರ್ ಬಂದು ಕೇಳ್ತಾ ಇದ್ರಂತೆ ಸೂಜಿ ಒಪ್ಕೊಂಬ್ಲಿಲ್ಲಂತೆ. ಪಾಪ ಅವ್ರಿಗೆ ನಾವು ಮೋಸ ಮಾಡಕ್ಕಾಗಲ್ಲ ಅಂತಾನ. ನೀವೇನೋ ಒಪ್ಕೊಂಡಿದ್ದೀರಂತೆ, ನಿಮ್ಗೆ ಆರ್ಡರ್ ಕೊಟ್ಟಿದ್ದಾರಂತೆ ಅವರು? ಹೌದು ಕಣೆ, ನಾವು ಒಪ್ಕೊಂಡಿದೀವಿ, ನಾವು ಬುದ್ಧಿವಂತರು, ಅದಕ್ಕೆ ಒಪ್ಕೊಂಡಿದೀವಿ. ಸೂಜಿ ನಿನ್ ಫ್ರೆಂಡು ಡಡ್ಡಿ ಅವಳು. ಎಲ್ಲಿ ಅವಳು? ಎಲ್ಲ ಹೋಗಿದ್ಲು, ಬರ್ತಾ ಇದ್ದಾಳೆ ನೋಡಲಿ. ಸೂಜಿ ಬಾರೆ ಬೇಗ. ಓ ಏನತ್ಗೆ? ಯಾವಾಗ ಬಂದ್ರಿ ಊರಿಂದನ? ಏನ್ ಸಮಾಚಾರ? ಚೆನ್ನಾಗಿದ್ರ ಎಲ್ಲನ? ಅಪ್ಪ ಅಮ್ಮ ಅಣ್ಣ ಆಮೇಲೆ ಕೃಷ್ಣ ಭದ್ರ ಎಲ್ಲ ಚೆನ್ನಾಗಿದಾರ? ಅವ್ರು ಚೆನ್ನಾಗಿದ್ದಾರೆ ಬಿಡು. ನಾನು ಇವಾಗ ಅವ್ರ ಬಗ್ಗೆ ನಿನ್ಗೆ ಹೇಳಕ್ ಬರ್ಲಿಲ್ಲ. ನಿನ್ ವ್ಯಾಪಾರದ ಬಗ್ಗೆ ಕೇಳಕ್ ಬಂದಿದ್ದೀನಿ. ಅಲ್ಲ, ನಿನ್ಗೇನ್ ಬುದ್ಧಿಗಿದ್ದಿ ಆಯ್ತೋ ಇಲ್ವೋ? ಅಲ್ಲ, ಆ ಪ್ರೀತಿ ಉಪ್ಪಿನಕಾಯಿ ಹೊಸ ಉಪ್ಪಿನಕಾಯಿ ಓನರು ಬಂದು ಕೇಳಿದ್ರೆ ನಾವು 50 ರೂಪಾಯಿ ಬಾಕ್ಸಿಗೆ ಜಾಸ್ತಿ ಕೊಡ್ತೀವಿ, ನಮಗೆ ಉಪ್ಪಿನಕಾಯಿ ಮಾಡ್ಕೊಡ್ರಿ, ನೀವು ಅವ್ರಿಗೆ ಮಾಡ್ಕೊಡ್ಬೇಡ್ರಿ ಸಮೃದ್ಧಿ ಉಪ್ಪಿನಕಾಯಿಗೆ ಅಂತಾನ ಹೇಳಿದ್ರೆ ನಾನು ಒಪ್ಕೊಂಬಕ್ಕಾಗಲ್ಲ, ಹಂಗೆ ಹಿಂಗೆ ಅಂತಾನ ಬೇಡ ಅಂದಂತೆ ಅವ್ರ ಆರ್ಡ್ರನ್ನ. ಯಾಕೆ ಸೂಜಿ, ನಿಮ್ಗೇನು ಬುದ್ಧಿಗಿದ್ದಿ ಆಯ್ತೋ ಇಲ್ವೋ? ಅದ್ಯಾಕೆ ಹಂಗಂತ ಇದ್ದೀರ ಪದೇ ಪದೇ? ಬುದ್ಧಿಗಿದ್ದಿ ಐತೋ ಇಲ್ವೋ ಅಂತಾನ. ಬುದ್ಧಿ ಇರೋದಕ್ಕೆ ಮತ್ತೀಗ ನಾವು ಉಪ್ಪಿನಕಾಯಿ ಮಾಡಿ ನಮ್ಮ ಮನೆ ಕಟ್ಕೊಂಡಿರೋದು. ಇವತ್ತು ನಾವು ಮನೆ ಕಟ್ಕೊಂಡು ಸಾಲಾಗಿಲ್ಲ ಎಲ್ಲ ತೀರ್ಸ್ಕೊಂಡಿದೀವಿ ಅಂದ್ರೆ ಅದಕ್ಕೆ ಆ ಸಮೃದ್ಧಿ ಉಪ್ಪಿನಕಾಯಿ ಸರೇನೆ ಕಾರಣ. ಅಂತ ಹೇಳಿ ಇವ್ರು ಜಾಸ್ತಿ ಕೊಡ್ತಾರೆ ಅಂತ ತಕ್ಷಣ ಒಪ್ಕೋಬೇಕು ಅಂತ ಏನು ಇಲ್ವಲ್ಲ. ನಮ್ಮ ಇಷ್ಟ, ನಮ್ಗೆ ಇಷ್ಟ ಆಗ್ಲಿಲ್ಲ ಅದಕ್ಕೆ ಒಪ್ಕೊಳ್ಳಿಲ್ಲ. ಹಂಗಂತ ಹೇಳಿ ನಮಗೆ ಬುದ್ಧಿ ಇಲ್ಲ ಅಂತ ತಿಳ್ಕೊಬೇಡಿ. ಅದಕ್ಕೆ ನಾವು ಬುದ್ಧಿವಂತರೇನೆ, ನೀವು ಒಬ್ಬರೇ ಅಲ್ಲ. ನಿಮಗೆ ಆರ್ಡರ್ ಸಿಕ್ಕಿಲ್ಲ, ನೀವು ಒಪ್ಕೊಂಡಿದ್ದೀರಾ. ನೀವು ಒಳ್ಳೆ ಕ್ವಾಲಿಟಿ ರುಚಿ ಎಲ್ಲ ಕಳಿಸಿದ್ರೆ ಇವರು ನಿಮ್ಗೆ ಆರ್ಡರ್ ಕೊಡೋರು ಫಸ್ಟ್ಗೆನೆ ಕಳಿಸಿರೋದಾಗೇನೆ ಒಂದು ಸ್ವಲ್ಪ ಕ್ವಾಲಿಟಿ ಎಲ್ಲ ಇರ್ಲಿಲ್ವಂತೆ, ಆಮೇಲೆ ಟೈಮಿಂಗ್ ಸರಿಯಾಗಿ ನೀವು ಆರ್ಡರ್ ಕಳಿಸ್ಲಿಲ್ವಂತೆ. ಅದಕ್ಕೆ ಅವರು ಈ ತಿಂಗಳು ಕೊಟ್ಟಿಲ್ಲ, ಅವ್ರಿಗೆ ನಿಮ್ಗೆ ಜಾಸ್ತಿ ಕೊಡ್ತಾ ಇದೀವಿ ಅಂತ ನಮ್ಗೆ ಹೇಳಿದ್ರು. ನಾವೇ ಮಾಡ್ಕೊಡ್ತಾ ಇದೀವಿ ಅಷ್ಟೇನೆ.
ಮಾಡಿ ಕಳಿಸ್ತಾ ಇದೆಯಾ ಗೊತ್ತು, ಆದ್ರೆ ಇವ್ರು ಉಪ್ಪಿನಕಾಯಿ ಮುಂದೆ ನಿಮ್ಮ ಉಪ್ಪಿನಕಾಯಿ ಯಾವ ಲೆಕ್ಕಕ್ಕೂ ಇಲ್ಲ. ಇವರು ದೊಡ್ಡ ಫ್ಯಾಕ್ಟ್ರಿ. ಇವ್ರದ್ದೇನಾದ್ರು ನಾವು ಅವ್ರನ್ನ ಡೀಲ್ ಮಾಡ್ಕೊಂಡಿದೀವಿ. ಸಕ್ಸಸ್ ಆದ್ರೆ ನಿಮ್ಮ ಓನರ್ ಇದನ್ನಲ್ಲ ಅಯ್ಯಪ್ಪ, ಫ್ಯಾಕ್ಟ್ರಿ ಬಿದ್ದೋಗ್ಬಿಡುತ್ತೆ. ಅದಕ್ಕೆ ಸುಮ್ಮನೆ ಅಲ್ಲಿ ಬಿಟ್ಟು ಇಲ್ಲಿ ಒಪ್ಕೊಂಬತ್ ಕಲ್ತ್ಕ. ಇಷ್ಟಕ್ಕೇನೆ ಈ ತಿಂಗಳೇನೆ ಎಷ್ಟು ಮಾಡಿದೆ ಅಷ್ಟ ಕಳಿಸ್ಬಿಟ್ಟು ಈ ಸರ್ ಹತ್ರ ಉಪ್ಪಿನಕಾಯಿ ಡೀಲ್ ಮಾಡ್ಕೊಳ್ಳಿ ಸೂಜಿ, ದುಡ್ಡು ಜಾಸ್ತಿ ಸಿಗುತ್ತೆ. ಯಾವಾಗ ನಿಮ್ಮ ಓನರ್ ಉಪ್ಪಿನಕಾಯಿ ಫ್ಯಾಕ್ಟ್ರಿ ಮುಚ್ಚುತ್ತೋ ಅಂತ ಹೇಳಕ್ಕಾಗಲ್ಲ. ಕೈ ಫ್ಯಾಕ್ಟ್ರಿ ಯಾಕೆ ಮುಚ್ಚುತ್ತೆ? ಚೆನ್ನಾಗಿ ನಡೀತಾ ಐತಲ್ಲ, ಚೆನ್ನಾಗಿ ನಡೀತಾ ಐತೆ, ಅದಕ್ಕೆ ನಾವು ಕಳಿಸ್ತಾ ಇದೀವಿ. ಅವರು ತುಂಬಾ ಆರ್ಡರ್ ಕೊಡ್ತಾ ಇದ್ದಾರೆ. ನಾವು ಚೆನ್ನಾಗೇ ಕಳಿಸ್ತೀವಿ ಅಂದ್ಮೇಲೆ ಯಾಕೆ ಫ್ಯಾಕ್ಟ್ರಿ ಯಾಕೆ ಮುಚ್ಕೊಂಡು ಹೋಗುತ್ತೆ? ಈ ಓನರು ಸರಿ ಇಲ್ಲ, ದುಡ್ಡಿನ ಆಸೆ ತೋರಿಸ್ಬಿಟ್ಟು ನಮ್ಮನ್ನ ಕೊಂಡ್ಕೊಂಡಾಗ ಬಂದಿದ್ದಾನೆ. ಅಲ್ಲ, ಇನ್ನೂ ಫ್ಯಾಕ್ಟ್ರಿ ಮುಂದುವರಿಯುತ್ತೆ ಇಲ್ವೋ ಅಂತಾನೂ ಗೊತ್ತಿಲ್ಲ ಅವ್ರಿಗೆ. ಈಗಲೇನೆ ಡೌನ್ ಆಗಿದೆ ಅಂತೆ ಅವ್ರದ್ದು, ಏನೋ ಪ್ರಾಫಿಟ್ ಏನೋ. ಅದಕ್ಕೆ ಹಳ್ಳಿಯಿಂದ ನಾವು ಉಪ್ಪಿನಕಾಯಿ ತಗೊಂಡೋದ್ರೆ ಚೆನ್ನಾಗಾಗುತ್ತೆ. ನೀವು ಕಳಿಸೋಯಿಂದ ಉಪ್ಪಿನಕಾಯಿಂದನೇ ಆ ಸಮೃದ್ಧಿ ಉಪ್ಪಿನಕಾಯಿಯವನು ಒಳ್ಳೆ ಡಿಮ್ಯಾಂಡ್ ಇದು ಮಾಡ್ಕೊಂಡಿದ್ದಾನೆ ಫ್ಯಾಕ್ಟ್ರಿಗೆ. ನೀವು ನಮ್ಮ ಜೊತೆ ಇದು ಮಾಡ್ಕೊಳ್ಳಿ ಅಂತ ಹೇಳ್ದ. ಆದ್ರೆ ನಾವು ಹಂಗೆಲ್ಲ ಒಪ್ಕೊಳಕ್ಕಾಗಲ್ಲ. ಅದಕ್ಕೆ ನೀವು ಒಪ್ಕೊಂಡಿರ್ಬೋದು. ನೀವು ಒಪ್ಕೊಳ್ಳಿ, ಯಾಕಂದ್ರೆ ನಿಮ್ಗೆ ಆರ್ಡರ್ ಸಿಕ್ಕಿಲ್ಲ ಅಲ್ವಾ, ನೀವು ಮಾಡ್ಕೊಳ್ಳಿ. ನಮ್ಗೇನು ಅದ್ರ ಅವಶ್ಯಕತೆ ಇಲ್ಲ, ಸಾಕು. ನಮ್ಗೆ ಇದ್ರಲ್ಲೇ ತೃಪ್ತಿ ಐತೆ. ದುರಾಸೆ ಇಲ್ಲ ನಮ್ಗೆ. ಆಸೆ ಐತೆ ಆದ್ರೆ ದುರಾಸೆ ಏನು ಇಲ್ಲ. ಏನಿ ಸುಜಿ, ನಾನು ಇಷ್ಟೊಂದು ಹೇಳ್ತಾ ಇದ್ರು ನೀನು ಒಪ್ಕೊಂತಾನೆ ಇಲ್ವಲ್ಲ. ಅವ್ರು ಬಂದು ನಮ್ಮ ಹತ್ರ ಹೇಳಿದ್ರು ಒಪ್ಕೊಂಬ್ಲಿಲ್ಲ ಕಣಮ್ಮ ಅಂತನ. ನಾನೇ ಹೇಳ್ ಕಳ್ಸಿದ್ದೆ ಒಪ್ಕೊಂತಾಳೆ ನನ್ನ ಆಜ್ಞೆ ಅವಳು ಅಂತನ. ನೀನು ಅವ್ರ ಹತ್ರನೂ ಹಂಗೆ ಮಾತಾಡದಂತೆ ನನ್ನ ಹತ್ರ ಬಂದು ಹೇಳಿದ್ರು, ನಿಮ್ ಫ್ಯಾಕ್ಟ್ರಿ ಸದ್ಯದಲ್ಲೇ ಮುಚ್ಕೊಂಡು ಹೋಗುತ್ತೆ, ಅವ್ರು ಕಳಿಸ್ತಾ ಇರೋದು ನಮ್ಮ ಹತ್ರ ಒಪ್ಕೊಳ್ಳಿ ಅಂತನ. ಅವರು ಬೇಡ್ಕೊಂಡ್ರು ನೀನು ಒಪ್ಕೊಂಬ್ಲಿಲ್ಲ ಅಂತಾನೆ. ಅದಕ್ಕೆ ನನ್ನ ಹತ್ರನೇ ಹೇಳಿದ್ರು. ನಾನೇ ನಿನ್ಗೆ ಎಚ್ಚರಿಕೆ ಕೊಟ್ಟು ಹೋಗೋಣ ಅಂತ ಬಂದೆ. ಮುಂದೆ ತೊಂದರೆ ಆದ್ರೆ ನಿನಗೆ ಕಷ್ಟ. ನಮ್ ತೊಂದ್ರೆ ಬಗ್ಗೆ ನೀವೇನ್ ತಲೆ ಕೆಡಿಸ್ಕೋಬೇಡಿ, ಅತ್ತಿಗೆ ನಮಗ್ ಗೊತ್ತಿದೆ. ಅಲ್ಲ, ಊರಿಲ್ಲ ಅಂತಂದ್ರೆ ಇನ್ನೊಬ್ರು ಬೇಕಂದ್ರೆ ಸಿಗ್ತಾರೆ ಹಂಗಂತ ಹೇಳಿ ಈಗ ಆರ್ಡರ್ ಸಿಕ್ಕಿರೋದನ್ನ ಬಿಟ್ಬಿಟ್ಟು ಏನೋ 50 ರೂಪಾಯಿ ಜಾಸ್ತಿ ಕೊಡ್ತಾರೆ ಅಂತ ಹೇಳಿ ಅವ್ರ ಕಡೆ ಹೋಗಕ್ಕಾಗತ್ತಾ? ಅವ್ರಿಗೆ ಮಾಡ್ಕೊಡಕ್ ಸಾಧ್ಯನೇ ಇಲ್ಲ. ನೋಡೋಣ ಹೆಂಗಾಗುತ್ತೆ ಏನು. ಈಗ ವ್ಯಾಪಾರ ಅಂದ್ಮೇಲೆ ಕಾಂಪಿಟೇಷನ್ ಎಲ್ಲರ ಹತ್ರನೂ ಇದ್ದೇ ಇರುತ್ತೆ. ಕಾಂಪಿಟೇಷನ್ ಇರ್ಲಿ ಬಿಡಿ, ಪರವಾಗಿಲ್ಲ. ಹಂಗಂತ ಹೇಳಿ ಫ್ಯಾಕ್ಟ್ರಿನೇ ಮುಚ್ಕೊಂಡು ಹೋಗುತ್ತೆ ಅಂತ ಹೇಳಕ್ಕಾಗಲ್ಲ. ಅವರಿಗೆ ಇರೋ ಡಿಮ್ಯಾಂಡ್ ಅವ್ರಿಗಿರುತ್ತೆ, ಇವ್ರಿಗಿರೋ ಡಿಮ್ಯಾಂಡ್ ಇವ್ರಿಗೂ ಇರುತ್ತೆ. ನಾನಂತೂ ಇದನ್ನ ಒಪ್ಕೊಳಕ್ ಸಾಧ್ಯನೇ ಇಲ್ಲ. ಒಪ್ಕೊಳಂಗಿದ್ರೆ ಅವತ್ತೇ ಬಂದಾಗ್ಲೇ ಒಪ್ಕೊಂತಿದ್ದೆ. ಇಷ್ಟೆಲ್ಲ ಹೇಳಿದ್ರು ನೀನೇನ್ ನನ್ನ ಮಾತು ನಂಬಲ್ಲ, ಕೇಳಲ್ಲ ಅಂತಂದ್ರೆ ನಾನೇನು ಮಾಡಕ್ಕಾಗಲ್ಲ ಬಿಡಮ್ಮ. ಅವರು ನಾನು ಹೇಳಿದ್ರೇನೆ ಒಪ್ಕೊಂಡಿಲ್ಲ. ನೀನಾದ್ರೂ ಒಂದ್ಸಲ ಹೋಗಿ ಹೇಳೋಗಮ್ಮ. ನಾವು ಅಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಆ ಹುಡುಗಿ ನೋಡು ಎಷ್ಟು ಜಂಬದಿಂದ ಮಾತಾಡ್ತು ಅಂತ ಹೇಳಿದ್ರು. ಅದಕ್ಕೆ ಬಂದಿದ್ದೀನಿ. ನೋಡಿ, ಇನ್ನೊಂದ್ಸಲ ಯೋಚನೆ ಮಾಡು. ಆ ಫ್ಯಾಕ್ಟ್ರಿ ಅವನು ಓನರು ತುಂಬಾ ಜಂಬ ಕಣಿ ಅವನು, ರಾಮ್ ಪ್ರಸಾದ್ ಅನ್ನೋನು ಅಯ್ಯಪ್ಪ. ಅದಕ್ಕೆ ಮತ್ತಿಗೆ ನಾವು ಅವನ ಹತ್ರ ಒಪ್ಕೊಂಡಿಲ್ಲ. ಹಂಗೂನು ನಮಗೆ ಕಡಿಮೆ ದುಡ್ಡು ಕೊಡ್ತೀಯ ಸರ್, ನಮಗೆ ಜಾಸ್ತಿ ದುಡ್ಡು ಕೊಡ್ರಿ ಅಂತಂದೆ. ಅದಕ್ಕೆ ನಮಗೆ ಆರ್ಡರ್ ಕೊಡ್ಲಿಲ್ಲ, ಇಲ್ಲಾಂದ್ರೆ ನಮಗೂ ಆರ್ಡರ್ ಕೊಡ್ತಿದ್ದ ಅಯ್ಯಪ್ಪ. ನಾವು ಕೆಲಸ ಮಾಡೋದು ದುಡಿಮೆ ಮಾಡೋಕ್ಕಾಗಿ ತಾನೆ, ದುಡ್ಡು ದುಡಿಯೋಕ್ಕಾಗಿನ. ಯಾರು ಜಾಸ್ತಿ ದುಡ್ಡು ಕೊಡ್ತಾರೋ ಅವ್ರ ಹತ್ರ ಒಪ್ಕೋಬೇಕು. ನನ್ನ ಹತ್ರ ಬಂದಯ್ಯಪ್ಪ ಹೇಳೋದ ಸದ್ಯದಲ್ಲಿ ಆ ಸಮೃದ್ಧಿ ಉಪ್ಪಿನಕಾಯಿನವ್ರಿಗೆ ಸರಿಯಾಗಿ ಪಾಠ ಕಲಿಸ್ತೀನಿ. ಅವ್ರು ಉಪ್ಪಿನಕಾಯಿ ಫ್ಯಾಕ್ಟ್ರಿ ಮುಚ್ಕೊಂಡು ಹೋಗ್ಬೇಕು, ಲಾಸ್ ಎದ್ದೋಗುತ್ತೆ ಅಂತ ಹೇಳ್ದ. ಅದನ್ನೆಲ್ಲ ಕೇಳಿನಿ ನಾನು ನಿನ್ನ ಹತ್ರ ಹೇಳೋಣ ಅಂತ ಬಂದೆ. ಅದೇನೋ ಹೇಳ್ತಾರಲ್ಲ, ಅವಕಾಶ ಬಂದಾಗ ಬಳಸ್ಕೋಬೇಕು. ಏನಮ್ಮ ಹೇಳೋಷ್ಟು ಹೇಳಿದ್ದೀನಿ, ಆಮೇಲೆ ನಿನ್ಗೆ ಆರ್ಡರ್ ಸಿಕ್ಕಿಲ್ಲ ಅಂತ ನೀನು ನನ್ನ ಹತ್ರ ಬರ್ಬೇಕಾಗುತ್ತೆ. ಏನೋ ಹೇಳೋದು ಹೇಳಿದ್ದೀನಿ. ಹೌದಾ? ನಿಮ್ಮ ಈ ಕಳಕಳಿಗೆ ತುಂಬಾ ತುಂಬಾ ಧನ್ಯವಾದಗಳು. ಆದ್ರೆ ನಾವು ಇದನ್ನ ಒಪ್ಕೊಂಬಕ್ ಸಾಧ್ಯನೇ ಇಲ್ಲ. ಮುಂದೆ ಏನಾಗುತ್ತೋ ನೋಡೇ ಬಿಡೋಣ. ಯಾರು ಉಪ್ಪಿನಕಾಯಿ ಫ್ಯಾಕ್ಟ್ರಿ ಮುಚ್ಕೊಂಡು ಹೋಗುತ್ತೆ, ಯಾರ್ದು ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ ಅಂತ ನೋಡೋಣ. ಇವ್ರ ಫ್ಯಾಕ್ಟ್ರಿ ಎಷ್ಟು ವರ್ಷದಿಂದ ನಡೀತಾ ಐತೆ ಅಂತ ನಾವು ಎಲ್ಲ ಕಡೆ ವಿಚಾರಿಸಿದೀವಿ. ನಿನಗೆ ಎಷ್ಟು ಹೇಳಿರೋ ಅಷ್ಟೇನೆ. ಅದೇನೋ ಹೇಳ್ತಾರಲ್ಲ, ಎಮ್ಮೆ ಮೇಲೆ ಮಳೆ ಸುರಿದಂಗೆ ಅಂತಾನ. ಬತ್ತೀನಿ. ಆಯ್ತು ಅತ್ತಿಗೆ, ನಾವ್ ಎಮ್ಮೆನೇ ಹಾಕ್ತೀವಿ ಬಿಡಿ. ನೀವೇ ಕುದುರೆ ಆಗಿ ಹೋಗಿ. ಆಯ್ತು ಕಣಿ, ಹೋಗ್ತೀನಿ. ಅನುಭವಿಸ್ತೀಯ ನೀನು. ಎಷ್ಟು ಕೊಬ್ಬು ನೋಡು. ಸರಿಯಾಗಿ ಆಗುತ್ತೆ ಇವಳು ಪೂಜೆ. ಏನು ಸುಜಿ, ಹಿಂಗೆ ಎದುರಿಸ್ಬಿಟ್ಟು ಹೋಗ್ತಾ ಇದಾರೆ ನಿಮ್ಮ ಅತ್ತಿಗೆ? ನಿಜವಾಗ್ಲೂ ಈ ಫ್ಯಾಕ್ಟ್ರಿ ಮುಚ್ಕೊಂಡು ಹೋಗುತ್ತಾ? ಹಂಗೆಲ್ಲ ಏನೂ ಇಲ್ಲ ಕಣಿ. ಉಪ್ಪಿನಕಾಯಿ ಫ್ಯಾಕ್ಟ್ರಿ ಓನರ್ ಒಂದಿಟ್ಟು ದಿಮಾಗ್ ಜಾಸ್ತಿ. ಇವರು ಸಮೃದ್ಧಿ ಉಪ್ಪಿನಕಾಯಿನವರು ಒಳ್ಳೆಯವರು ಪಾಪ. ಅವ್ರ ಉಪ್ಪಿನಕಾಯಿ ಇವಾಗ ಚೆನ್ನಾಗಿ ಡಿಮ್ಯಾಂಡ್ ಐತಲ್ಲ, ಅದಕ್ಕೆ ಏನಾದ್ರು ಮಾಡಿ ಕೆಡ್ಸ್ಬೇಕು ಅಂತ ಹಿಂಗೆಲ್ಲ ಮಾಡ್ತಾ ಇದಾರೆ ಅನ್ಸುತ್ತೆ. ನಮ್ಮ ಅತ್ತಿಗೆ ಅದು ಗೊತ್ತಿಲ್ಲದೆ ಸುಮ್ಮನೆ ಅವ್ರು ಹೇಳೋದ ನಿಜ ಅನ್ಕೊಂಡಿದ್ದಾರೆ. ಅಂದ್ರೆ ಅವಯ್ಯ ಬಂದು ಹೋಗಿದ್ದೆಲ್ಲನ ವಿಷಯನ ಇವ್ರಿಗೆ ಹೇಳ್ಬೇಕಲ್ಲ, ನಮ್ಮ ಉಪ್ಪಿನಕಾಯಿ ಓನರ್ಗೆ. ಹೌದಲ್ವಾ? ಹೇಳ್ಬೇಕು. ಏನ್ ಮಾಡೋದು? ಪತ್ರ ಬರ್ದು ತಿಳಿಸ್ಲಾ?
ಪತ್ರ ಯಾಕೆ ಬರೀತೀಯಾ? ನೀನೇ ಒಂದ್ ದಿವಸ ಹೋಗಿ ಬೆಂಗಳೂರಿಗೆ ಹೋಗ್ಬಿಟ್ಟು ಅಡ್ರೆಸ್ ಎಲ್ಲ ಕೊಟ್ಟಿದಾರಲ್ವಾ, ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಹಿಂಗೆಲ್ಲ ಬಂದಿದ್ರು ಸರ್, ಹಿಂಗೆಲ್ಲ ಹೇಳ್ಬಿಟ್ರು, ಏನೋ ನಿಮ್ಮ ಉಪ್ಪಿನಕಾಯಿ ಫ್ಯಾಕ್ಟ್ರಿ ಎಲ್ಲ ಮುತ್ತಾರೆ ಅಂತಾರೆ, ಅವ್ರೇನೋ ಕಿತಾಪತಿ ಮಾಡ್ತಾರೆ ಅನ್ಸುತ್ತೆ, ಹುಷಾರಾಗಿರ್ರಿ ಸರ್ ಯಾವ್ದಕ್ಕೂ ಅಂತಾನ ಹೇಳ್ಬಿಟ್ಟು ಬರೋದೇ ಒಳ್ಳೇದು. ಪಾಪ ಅವರು ನೋಡಮ್ಮ, ಅವ್ರು ಬಂದು ಹೇಳಿದ್ರು ಹಿಂಗೆಲ್ಲ ನಾ ಬೆದರಿಕೆ ಹಾಕಿದ್ರು ನೀನ್ ನನ್ನ ಹತ್ರ ಯಾಕೆ ಹೇಳಿಲ್ಲ ಅಂತಾನ ಇವ್ರು ಬೈಕೊಂಡ್ರೆ ಬೈದ್ರೆ ಇವ್ರು ಬೇಜಾರು ಮಾಡ್ಕೊಂತಾರೆ. ಅದಕ್ಕೆ ಒಂದ್ಸಲ ಹೋಗಿ ಹೇಳ್ಬಿಟ್ ಬಾ. ಹೌದಾ, ಸರಿ. ಆದ್ರೆ ನಾನು ಒಬ್ಳೇ ಹೋಗೋದಾ ಬೆಂಗಳೂರಿಗೆ? ನನ್ನ ಜೊತೆ ಯಾರನ್ನ ಕರ್ಕೊಂಡು ಹೋಗೋದು? ನಮ್ಮ ಮನೆಯವ್ರಿಗೆ ಕರ್ಕೊಂಡು ಹೋಗೋದಾ? ಕರ್ಕೊಂಡೋಗು, ಕಾಂತ ಅವ್ರನ್ನ ಕರ್ಕೊಂಡೋಗು. ಅವರಾದ್ರೆ ಅವರು ನೀನು ಇಬ್ರು ಜೊತೆಗೆ ಹೋಗಿ ಮಾತಾಡ್ಕೊಂಡ್ ಬರ್ರಿ. ನೀವೂ ಫ್ಯಾಕ್ಟ್ರಿ ನೋಡಿಲ್ಲ ಅಲ್ವಾ, ನೋಡ್ಕೊಂಡ್ ಬಂದಂಗೆ ಆಗುತ್ತೆ. ಹೋಗಿ ಬರ್ರಿ. ಸರಿ, ಹಂಗೆ ಮಾಡ್ತೀನಿ, ನಾಳೆನೇ ಹೋಗ್ತೀನಿ. ಸರಿ ನಡಿ, ಇವಾಗ ಮಾಡೋಣ ಉಪ್ಪಿನಕಾಯಿ. ಬೇಗ ಬೇಗ ಆರ್ಡ್ರ್ ಎಲ್ಲ ಕ್ಲಿಯರ್ ಮಾಡ್ಕೊಡ್ಬೇಕು ಅವ್ರಿಗೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.